from the law of the land, but you cannot escape from the law of karma. ನೆಲದ ಕಾನೂನಿನಿಂದ ನಾವು ಪಾರಾಗಬಹುದಾದ್ರೆ ನಿಸರ್ಗದ ಕಾನೂನಿನಿಂದ ನಾವು ಪಾರಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಸರ್ಗ ಇಲ್ಲೊಂದು ಏನು ಕಾನೂನು ಮಾಡೈತಿ ಅದರಂಗ ಬದುಕಬೇಕಾಗ್ತಿಲ್ಲ ಅಷ್ಟೆ. ನೀನು ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ ಆಕಳ ಹಾಲೆರೆದು ಜೇನು ತುಪ್ಪ ಹಾಕಿದ್ರ ಬಿತ್ತಿದ್ದು ಬೇವಿನ ಬೀಜ ಬಿತ್ತಿ ಇಲ್ರಿ ಬೆಲ್ಲದ ಕಟ್ಟಿನಿ ಆಕಳ ಹಾಲು ಹಾಕಿನಿ ಜೇವಿನ ತುಪ್ಪ ಹಾಕಿನಿ ಅಂತ ತಿಳ್ಕೊಂಡು ಮ್ಯಾಲ ಫಲ ನೋಡಿದ್ರೆ ಏನು ಮಾವಿನ ಫಲ ಬರ್ತೈತ? ಬರೋದು ಬೇವಿನ ಫಲನ ಬರ್ತೈತಿ. ಯಾಕಂದ್ರೆ ಬಿತ್ತಿದ್ದ ಬೇವಿನ ಬೀಜ ಬಿತ್ತೀನಿ. ಹಂಗ ನಾನು ಯಾವ ಕರ್ಮವನ್ನು ಬಿತ್ತುತ್ತೀನಿ ಅದೇ ಫಲ ನನಗೆ ಬರೋದು. ಇದು ಜಗತ್ತನ್ನೋದೊಂದು ಪ್ರತಿಧ್ವನಿ ಅಷ್ಟೇ ಇದು. ನೀ ಗೋಲ್ ಗುಮ್ಮಟಕ್ಕೆ ಹೋಗಿ ನಮಸ್ಕಾರ ಅಂದ್ರೆ ಅದು ನಮಸ್ಕಾರ ಅಂತೈತಿ. ನೀ ಯಾಕೋ ಹೆಂಗೆ ಕಾಣ್ತೈತಿ ನಿನಗಂದ್ರೆ ಅದು ಒಳ್ಳೆ ನಿನಗೆ ಹೆಂಗೆ ಕಾಣ್ತೈತಿ ಅಂತೈತಿ ಅಷ್ಟ. ಅಂದ್ರೆ ಇದು ನಿಸರ್ಗ, ಇದೊಂದು ಪ್ರತಿಧ್ವನಿ ಇದು. ನಾ ಏನು ಮಾಡ್ತೀನಿ ಅದು ನನಗೆ ಹೊಳ್ಳಿ ಬರ್ತೈತಿ ಅಷ್ಟೇ. ಇದನ್ನು ಬಿಟ್ಟು ಈ ಜಗತ್ತಿನೊಳಗೆ ಏನೂ ಇಲ್ಲ. ಒಬ್ರು 1-3 ಜನ ಭಾಳ ಕುಡಿತಿದ್ರು, ಭಯಂಕರ ಕುಡುಕ್ರವರು. ಅವ್ರು ತಿರುಪತಿಗೆ ಹೋಗ್ಬೇಕಾಗಿತ್ತಂತ. ಈ ಹುಬ್ಬಳ್ಳಿ ಅಂತ ರೈಲ್ವೆ ಸ್ಟೇಷನ್ಗೆ ಹೋದ್ರು. ಅದು ತಿರುಪತಿ ಟ್ರೈನ್ ಅಂದ್ರೆ ಕೇಳ್ತೀರ, ಭಯಂಕರ ಪ್ಯಾಕ್ ಇತ್ತಂತ. ಲಾಸ್ಟ್ ಒಂದು ಡಬ್ಬಿ ಅದು ಜನರಲ್ ಬೋಗಿ ಇತ್ತಂತ, ಭಯಂಕರ ಪ್ಯಾಕ್ ಇತ್ತಂತ. ಇವ್ರು 3 ಕೂಡ ನಿಷೇಧಾಗ ಹೋದ್ರು. ಒಬ್ಬ ಆತು ಬಿಡಿ, ಅವ್ರು ಚಲೋ ಇದ್ದವ್ರ ಅದ್ರಾಗ ಹತ್ತಕ್ಕೆ ಆಗೋದು, ಒಬ್ಬರ ಮೇಲೆ ಒಬ್ಬರು ಜೋತ್ ಬಿದ್ದಾರ, ನಮಗೇನು ಹೋಗೋದಾಗತ್ತೆ. ಅದ್ರಾಗ ಒಬ್ಬ ಪೂರಾ ಟೈಟ್ ಇದ್ದಿದ್ದಲ್ಲ, ಅರ್ಥ ಇರ್ತಾವ. ಅವ ಈಗ ನೋಡಿ ಇವ್ರನ್ನ ಹೆಂಗೆ ಇಳಿಸ್ತೀನಿ ನಾನು ಒಟ್ಟರು. ಏನು ಲಾಸ್ಟ್ ಜನರಲ್ ಬೋಗಿ ಇತ್ತಲ್ಲ ಅದ್ರ ಹತ್ರ ಹೋಗಿ ಜೋರು ಕೂಗುದ್ನಂತ. ಇಲ್ಲ, ನಾವು ರೈಲ್ವೆ ಡಿಪಾರ್ಟ್ಮೆಂಟ್ನವರು ಇದ್ರಾಗ ಒಂದು ನಾಗ ಹಾವು ಹೋಗ್ತೈತಿ, ದಯವಿಟ್ಟು ಎಲ್ಲರೂ ಕೆಳಗೆ ಇಳಿಬೇಕು ಅಂತ. ಇಷ್ಟು ತಂದಿದ್ದಕ್ಕೆ ಸರ ಓಸು ಏಳ್ಕೊಂತ ಬೀಳ್ಕೊಂತ ಎಲ್ಲವೂ ಇಳಿದು ಅಷ್ಟು ಇಳಿದು ಮತ್ತೆ ಪ್ಲಾಟ್ಫಾರ್ಮ್ ಓಡ್ಕೊಂತ ಹೋದು. ಇವ್ರು 3 ಹತ್ತಿದ್ರ ಅದ್ರಾಗ ಹತ್ತಿ ಮನಗಂಡು ಕುಡ್ದ ಬಿಟ್ಟಿದ್ರಲ್ಲ, ಮಕ್ಕೊಂಡ್ಬಿಟ್ರು ಅವ್ರು ಊಟ ಮಾಡಿ. 5 ಗಂಟೆ ಆತಂತ. ಚಾಯ್ ಅಂತ ಹುಡುಗರು ಬರ್ತಾರ. ಹುಡುಗರು ಬಂದು ಅವ ತನ್ನ ಮುಸುಕ್ ತೆಗೆದು ಎಲ್ಲಿಗೆ ಬಂತಪ್ಪ ಟ್ರೈನ್ ಅಂತ ಕೇಳ್ದ. ಅವಾಗ ಅವ ಚಾಯ್ ಅನ್ನೋ ಹುಡುಗಿದ್ದಲ್ಲ, ಇಲ್ಲ ಹುಬ್ಬಳ್ಳಿಯಾಗ ಐತ್ರಿ ಇದು ಅಂದವ. ಅಲ್ಲ, ತಿರುಪತಿಗೆ ಹೋಗ್ಬೇಕಾಗಿತ್ತಲ್ಲ ಇದು. ಇಲ್ಲ, ತಿರುಪತಿಗೆ ಹೋಗೋದ ಟ್ರೈನ್ ರೀ ಇದು. ನಿನ್ನ ಈ ಡೆಬ್ಬ್ಯಾಗ ಹಾವು ಬಂದಿದ್ದಕ್ಕ ಈ ಡೆಬ್ಬಿ ಒಂದ ಬಿಟ್ಟು ಉಳಿದಿದ್ದು ತಗೊಂಡು ಹೋಗ್ಯಾರ ಅಂತ ಹೇಳ. ನಾ ಏನು ಮಾಡೀನಿ ಅದೇ ನನಗೆ ಸಿಗ್ತೈತೆ ಅಷ್ಟೇ. ಪ್ರತಿಧ್ವನಿ ಇದೊಂದು ಜಗತ್ತು. ಅದಕ್ಕೆ ನನ್ನ ಸುಖ ದುಃಖಗಳು ನಾನು ಮಾಡೋ ಒಳ್ಳೆ ಕೆಲಸದ ಮೇಲೆ. ನನಗೆ ಸುಖ ಆಗಬೇಕಂದ್ರೆ ಚಲೋ ಕೆಲಸ ಮಾಡೋದು, ಪುಣ್ಯದ ಕೆಲಸ ಮಾಡೋದು. ಮತ್ತು ದುಃಖ ಆಗೈತೆ ಅಂದ್ರೆ ಪಾಪದ ಕೆಲಸದಿಂದ ಆಗೈತೆ ಅನ್ನೋ ಸತ್ಯ ತಿಳ್ಕೊಂಡು ಮನುಷ್ಯ ಬದುಕುವುದಷ್ಟೇ. ಅದಕ್ಕೆ ಮನುಷ್ಯನ ಮನಸ್ಸಿನಲ್ಲಿ ಸದಾ ಒಳ್ಳೆಯದು. ದೇವರ ಪೂಜೆ ಅಂದ್ರೆ ಏನಲ್ಲ. ದೇವ್ರು ಯಾರಿಗಾರ ಕಂಡಾನೇನು ನನಗೇನಾರ? ನಾವೇನ್ರ ದೇವ್ರು ನೋಡಿವೇನು? ಯಾರು ಹಸದು ಬಂದಾನ ಅವನಿಗೊಂದು ತುತ್ತನ್ನ, ಯಾರು ನೀರಡಿಸಿ ಬಂದಾನೋ ಅವನಿಗೊಂದು ಕಪ್ ನೀರ, ಯಾರು ನಿನ್ನ ಹತ್ರ ಅಳ್ಕೊಂತ ಬಂದಾರ ಅವ್ರ ಕಣ್ಣೀರು ಒರೆಸಿ ನಿನ್ನ ಜೊತೆಗೆ ನಾ ಅದಿನ ಅನ್ನೋ 2 ಪ್ರೀತಿಯ ಮಾತು. ಇದೇ ದೇವ್ರ ಪೂಜೆ ಐತಿ. ಅದಕ್ಕೆ ಶರಣರು ಎಷ್ಟು ಚಲೋ ಮಾತು ಹೇಳ್ತಾರೆ. ಮರದ ಬಾಯಿ ಬೇರೆಂದು ತಳಕ್ಕೆ ನೀರೆರೆದರ ಮೇಲೆ ಪಲ್ಲವಿಸಿತ್ತು ನೋಡ. ಈಗ ದೇವ್ರು ಅಂತೀವಲ್ಲ, ದೇವ್ರ ಪೂಜಾ ಅಂತೀವಿ ನಾವು. ದೇವ್ರೇನು ಕಂಡಾನ, ನೋಡಿವೆ ಅಥವಾ ಮುಟ್ಟಿವ್ಯಾ, ಮಾತಾಡಿಸಿವ್ಯಾ, ಏನು ಮಾಡಿವಿ ನಾವು? ದೇವ್ರೆಲ್ಲದ ಅಂತಂದ್ರೆ ಮ್ಯಾಲ ಕೈ ತೋರಿಸ್ತೀವಿ ಇಲ್ಲ ನಾವು. ಮ್ಯಾಲ ದೇವ್ರ ಸಂತೋಷ ಆಗಬೇಕಾದ್ರೆ ಏನು ಮಾಡಬೇಕು? ಈಗ ನೀವೊಂದು ತೆಂಗಿನ ಗಿಡ ಐತಿ. ತೆಂಗಿನ ಗಿಡ ನಿಮಗೆ ಕಾಯಿ ತುಂಬ ನೀರು ಕೊಡ್ತೈತಿ. ಎಳೆನೀರು, ತಿಳಿನೀರು, ಸಿಹಿ ನೀರು ಕೊಡ್ತೈತೆ ಇಲ್ಲ? ಮತ್ತು ಮ್ಯಾಲ ಅದೇನು ತೆಂಗಿನ ಗಿಡ ಐತಿ, ಅದು ನೀರು ಕೊಡ್ಬೇಕಾದ್ರೆ ಕಾಯಾಗ ಹೋಗಿ ಸಕ್ಕರೆ ನೀರು ಕಲಿಸಿ ಯಾರು ಇಂಜೆಕ್ಷನ್ ಮಾಡಿ ಬಂದಿರ್ತೀರಿ ನಾವು. ತೆಂಗಿನ ಗಿಡ 50 ಫೀಟ್ ಮೇಲೆ ಐತದ ಕಾಯಿ ಬಿಟ್ಟಿದ್ದು. ಮನುಷ್ಯನಿಗೆ ಏನು ಒಂದು ಭರವಸೆ ವಿಶ್ವಾಸ ನಮ್ಮಲ್ಲಿ ಐತಿ ಅಂದ್ರೆ, ನೀರು ಒಯ್ದು ನಾವು ತೆಂಗಿನ ಕಾಯಿಗೆ ಹಾಕಿಲ್ಲ, ಬೇರಿಗೆ ಕೆಳಗಿರುವ ಬೇರಿಗೆ ನೀರು ಹಾಕಿದ್ರೆ ಮ್ಯಾಲಿರುವ ಕಾಯಿಗೆ ಮುಟ್ಟತೈತಿ ಅನ್ನೋ ಭರವಸೆ ಐತಿ ನಮಗೆ. ಹ್ಯಾಂಗ ಕೆಳಗಿರುವ ಬೇರಿಗೆ ನೀರು ಹಾಕಿದ್ರೆ ಮ್ಯಾಲಿರುವ ತೆಂಗಿನ ಕಾಯಿಗೆ ನೀರು ಮುಟ್ಟತೈತೋ, ಹಾಂಗ ಈ ಜಗತ್ತಿನಲ್ಲಿರುವ ದುಃಖಿಗಳನ್ನ, ಅನಾಥರನ್ನ, ಬಡವರನ್ನ, ಅವರಿಗೆ ದಾಸೋಹ, ವಿದ್ಯಾದಾನ, ಅನ್ನದಾನ
ಪರೋಪಕಾರದಂಥ ಕೆಲಸ ನೀ ಕೆಳಗೆ ಮಾಡಿದೆ ಅಂದ್ರೆ ಮ್ಯಾಲಿರುವ ದೇವರಿಗೆ ತಾನೇ ಮುಟ್ಟತೈತಿ ಅನ್ನೋ ಭರವಸೆ ಬರ್ಬೇಕು ನಮಗೆ. ಮರದ ಬಾಯಿ ಬೇರೆಂದು ತಳಕ್ಕೆ ನೀರೆರೆದರೆ ಮೇಲೆ ಪಲ್ಲವಿಸಿತ್ತು ನೋಡ. ಅದಕ್ಕೆ ದೇವನ ಮುಖವೇ ಇದು ಜಂಗಮ, ಈ ಜಗತ್ತು ಇದು ದೇವರ ಮುಖ, ಇದು ಜಗತ್ತು ಅಂದ್ರ ದೇವ ಪ್ರತಿ ಜಗತ್ತಿನ ಎಲ್ಲರೊಳಗೂ ಅದ. ಅದಕ್ಕೆ ಅವ್ರಿಗೆ ಒಂದಿಷ್ಟು ಉಣಿಸು, ದಾಸೋಹ ಮಾಡು, ಒಂದಿಷ್ಟು ಅವ್ರಿಗೆ ಕಣ್ಣೀರು ಒರೆಸು, ಒಳ್ಳೆಯ ಕೆಲಸ ಮಾಡು. ನೀನು ಮಾಡುವ ಪುಣ್ಯದ ಕಾರ್ಯಗಳೇ ನಿನ್ನ ಜೀವನದೊಳಗೆ ಬರು. ಈಗ ನೀವು ಅಮೇರಿಕಕ್ಕೆ ಹೋಗ್ತೀರಿ, ಅಲ್ಲೇನು ನಡೀತೈತಿ?